ಏ ಅಲ್ಲಿ ನೋಡಿ ಅವನು. ಅಣ್ಣ ಒಂದ್ ಬಿಡಾಕ್ 420 840 ನನಗೆ ಯಾವ್ದು ಸೂಟ್ ಆಗುತ್ತೋ ಅದಾಕ್ 420. ಏ ಆಟೋ ಅಯ್ಯಯ್ಯೋ ಹಳೆ ಕುಣಿಸು ಎಸ್ಕೇಪ್. ಹಲೋ ಏ ಕೂತ್ಕೋ ಬೇಗ. ಲಿಂಗಯ್ಯ ಗಾಡಿ ಒನ್ ವೇಲ್ ಬರ್ತಿದೆ ನೋಡಿ. ಸಾಯಕ್ ಬರ್ತಿದ್ಯಾ ಹಿಂಗೆ? ಅಲ್ಲ ಮೇಡಮ್ ಅದು ಬಂದು ಹೋಗಿರೋ ಕರಡಿ ಸರ್ಕಸ್ ಮಾಡ್ತಿದ್ಯಾ ಒನ್ ವೇ ರೋಡ್ ಅಲ್ಲಿ. ಮೊದ್ಲು ನಿನ್ DL ಕ್ಯಾನ್ಸಲ್ ಮಾಡ್ತೀನಿ. ನಿಲ್ಸು ಅಂತ ಕೂಗ್ತಾನೆ ಇದೀನಿ, ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ಯಾ? ಕಳ್ಳರು ಮಾಡೋದು ಅದೇ ತಾನೆ ಮೇಡಮ್. ಅದು ಗೊತ್ತು ನನ್ಗೆ. ಇವ್ನು ಒಳ್ಳೆ ಕೆಲಸ ಅಂತೂ ಮಾಡಿರಲ್ಲ, ಏನೋ ಕಂತ್ರಿ ಕೆಲಸ ಮಾಡಿರ್ತಾನೆ. ಯು ಕ್ಯಾನ್ ಟೇಕ್ ಹಿಮ್. ಅಯ್ಯೋ ಮೇಡಮ್ ಅದು ಅಯ್ಯಯ್ಯೋ ಎಲ್ಲಿಗೋ ತಪ್ಪಿಸ್ಕೊಂಡು ಹೋಗ್ತಿದ್ಯಾ? ಅತಳ ವಿತಳ ಪಾತಾಳ ತಳ ತಳ ಎಲ್ಲ ಅಡಗಿದ್ರು ನಾನು ಬಿಡ್ತಿರ್ಲಿಲ್ಲ ಕಣೋ. ಯಾಕಮ್ಮ ಆತರ ತಪ್ಪೇನಮ್ಮ ಮಾಡಿದೀನಿ ನಾನು? ಏನಿಲ್ಲ, ನಿಮ್ ಗುರು ಹತ್ರ ಸ್ವಲ್ಪ ಕರ್ಕೊಂಡ್ ಹೋಗ್ತೀಯಾ? ಓಹೋ ಬುಡಕೆ ಕೈ ಆಗ್ದ. ನದಿ ಮೂಲ ಋಷಿ ಮೂಲ ಗುರುಮೂಲ ಇದ್ಯಾವ್ದು ತೋರ್ಸಕ್ಕಾಗಲ್ಲಮ್ಮ. ಹೇಳಿಲ್ಲ ಅಂದ್ರೆ ಹೆಂಗಸ್ರ ಪಾಲಿಗೆ ದುಶ್ಯಾಸನ, ಉಮೇಶ್ ರೆಡ್ಡಿ ಶಿಷ್ಯ ಕಾಮುಕ ರೋಡ್ ನಲ್ಲೆಲ್ಲ ಫ್ರೀಯಾಗಿ ಓಡಾಡ್ತಿದ್ದಾನೆ ಅಂತ ಕೇಸ್ ಹಾಕ್ಬಿಟ್ಟು ಮಹಿಳಾ ಆಯೋಗಕ್ಕೆ ಹಿಡ್ಕೊಟ್ಟು ನಿನ್ನ ಮೀಟ್ ಮಾಡೋದಕ್ಕೆ ನನ್ನ ರೇಂಜ್ ಲಾಕ್ ಮಾಡ್ತಾ ಇದೀಯ ನೀನು. ಮತ್ತೆ ಕರ್ಕೊಂಡ್ ಹೋಗು, ಇಲ್ಲ ಅಂದ್ರೆ ನಿನ್ನ ಮರ್ಡರ್ ಮಾಡ್ಬಿಡ್ತೀನಿ. ಮರ್ಡರ್ ಮಾಡಿದ್ರೆ ನಮ್ ಗುರುನ್ ತೋರ್ಸೋದ್ ಯಾರು? ನಿನ್ ಬಾಡಿ ನೋಡಕ್ ಬರ್ತಾರಲ್ಲ ಅವಾಗ ಹಿಡ್ದಾಕೋತೀನಿ. ಕಲಿಗಾಲ ಪೀಕ್ ನಲ್ಲಿ ಇದೆಯಪ್ಪ. ನಿಮ್ಮಿಬ್ರು ಲವ್ ಮ್ಯಾಟರ್ ನನ್ನ ತಗ್ಲಾಗ್ತಾ ಇದೆಯಾ ನೀನು? ನಮ್ಮಿಬ್ಬರು ಲವ್ ಮ್ಯಾಟರ್ ಅಲ್ಲಿ ನೀನು ಕರಿ ಪಾರಿವಾಳ ಇದ್ದಂಗೆ, ಆದ್ರೆ ಲವ್ ವಿಷಯ ಹೇಳೋಂಗಿಲ್ಲ, ಬರೀ ಕನೆಕ್ಟ್ ಮಾಡು ಸಾಕು. ಅಂದ್ರೆ ನಾನು ಬೀಚ್ ವಲ್ಲ ಯಾರಿಗಾದ್ರು ಗೊತ್ತಾದ್ರೆ ನಮ್ಮ ಮನೆಯಲ್ಲಿ ಹೋಗಮ್ಮ. ಗೊತ್ತಾಗತ್ ಯಾರಿಗೋ ಹೇಳ್ತ್ಯಾ? ಬಾಯ್ ಬಿಟ್ರೆ ಬಂಡ್ಗೇಡು. ಇದೇ ಮನೆ. ಓಹೋ ಏನಪ್ಪ ಬೆಳಗ್ಗೆ ಅಪ್ಪ ಮಕ್ಳಿಬ್ರು ಕುಸ್ತಿ ಆಡ್ತಾ ಇದ್ದೀರಾ? ವಾಟ್ ರಾಮ್? ಓ ಸಾರಿ ರಾಮ್ಸ್, ಏನ್ ಪೂಜಾರಿ ಆಗ್ಬಿಟ್ಟಿದ್ದೀರಾ? ಕೈ ಜಾರಿ ಹೋಗುತ್ತಿರುವ ಮಗನ ಯೌವನವನ್ನು ನೋಡುವುದಕ್ಕಾಗದೆ ಪೂಜಾರಿ ಆಗ್ಬಿಟ್ಟೆ ಕಣ್ರೋ. ರಜಾ ರಜಾ ರಾಜ್ಕುಮಾರ್ ಇದ್ದಂಗಿದ್ಯಾ? ಹಂಗೆ ಕ್ರಾಪ್ ತೆಗೆದು ಒಸಿ ಪೌಡರ್ ಹಾಕೊಂಡು ಒಂದು ಫೋಟೋ ತೆಗೆಸ್ಕೊಟ್ಬಿಡು, ಮ್ಯಾರೇಜ್ ಬ್ರೋಕರ್ಗೆಲ್ಲ ಕೊಟ್ಬಿಡ್ತೀನಿ. ರಾಮಣ್ಣವ್ರೆ ನಿಮ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ನಮ್ ಹುಡುಗ ಇನ್ನ ಮದುವೆ ಆಗಕ್ಕೆ ರೆಡಿ ಆಗಿಲ್ಲ, ಆಗ್ಲೇ ಕಟ್ಟಾಕ ಓಡಾಡ್ತಾ ಇದ್ಯಾ? ಪುಣ್ಯಕ್ಷೇತ್ರ ಅಂತ ನನ್ನ ಮನಸ್ಸನ್ನ ನೀವು ಕುರುಕ್ಷೇತ್ರ ಮಾಡ್ತಾ ಇದ್ದೀರಿ. ಬೇಡ ಬೇಡ ಕೆಣಕ್ ಬೇಡ್ರಿ. ಲೇ ಈ ಮನೆಗೆ ಲಕ್ಷ್ಮಿ ಅಂತ ಹುಡುಗಿ ಬರೋರ್ಗು ನೀವು ಯಾರು ಉತ್ತರ ಆಗಲ್ಲ ಕಣೋ, ಈ ಮನೇನು ಉತ್ತರ ಆಗಲ್ಲ. ಭುಜಾ ಎಕ್ಸ್ಕ್ಯೂಸ್ ಮೀ. ಲಕ್ಷ್ಮಿ ಅಲ್ಲ, ನಾನ್ ರುಕ್ಮಿಣಿ. ರಾಜಾನ ನೋಡಕ್ ಬಂದೆ. ಅಪ್ಪ ನನಗ್ ಪರಿಚಯ ಇರೋರು. ಓಹೋ ಬಾಮ್ಮ ಬಾ. ಆಕ್ಚುಲಿ ನಿಮ್ ಹತ್ರ ಒಂದ್ ಪ್ರಾಜೆಕ್ಟ್ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಅವನು ಯಾವ ಪ್ರಾಜೆಕ್ಟ್ಗೂ ಬರಲ್ಲಮ್ಮ, ಆಟೋ ಬಿಸ್ನೆಸ್ ಅಲ್ಲಿ ಬಿಸಿ ಆಗೋನು. ಯಾಕಾಗಲ್ಲ? ನೀನಂತೂ ಸುಡುಗಾಡ್ ಸಿದ್ಧ, ಒಂಚೂರು ಕ್ರಿಯೇಟಿವಿಟಿ ಇಲ್ಲ. ಬೇರೆಗಿರಲ್ವೇನೋ? ಒಂದು ಒಳ್ಳೆ ಕೆಲಸಕ್ಕೆ ಹೆಣ್ಮಗು ಸಹಾಯ ಕೇಳ್ತಿದ್ದೆ, ಇಲ್ಲ ಅಂತ ಬರ್ತಾ ಹೋಗೋ. ರಮಣ ರಾಜನ್ ಫೋಟೋ ಫೋಟೋ ಯಾಕೋ? ನಾವೆಲ್ಲ ಇನ್ವಿಟೇಷನ್ ಲೆವೆಲ್ ಬಂದ್ಬಿಟ್ಟಿದ್ವಿ, ನೀನ್ ಹೋಗಪ್ಪ. ಬನ್ನಿ ಬನ್ನಿ ಬನ್ನಿ. ಮನೆಗೆ ಯಾವಾಗ ಬಂದೋಗ್ತೀರಮ್ಮ? ಕರೆಕ್ಟ್ ಆಗಿದ್ದೀರಾ ಅಪ್ಪ ಮಕ್ಳು? ತೆಗೆದು ಬಾಯಿಗೆ ಕೊಡ್ತೀನಿ. ಲೋ ರಮೇಶ, ಒಂದ್ ಥಮ್ಸ್ ಅಪ್ ಕೊಡು. ಎಲ್ಲೋದೇವನ ಅಂಗಡಿಲಿ ಇಲ್ವಲ್ಲ? ಎಕ್ಸ್ಕ್ಯೂಸ್ ಮೀ ಸರ್. ಯಾರದು? ನಾನೇ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನೀನಾ? ಸರ್ ಹೆದರ್ಕೋಬೇಡಿ, ನಾನೀಗ ಸಂಪೂರ್ಣವಾಗಿ ಬದಲಾಗಿದ್ದೀನಿ. ಅವತ್ ಹಾಗೆಲ್ಲ ಆದ್ಮೇಲೆ ಮನೆಗೋಗಿ ತುಂಬಾ ಪಶ್ಚಾತ್ತಾಪ ಪಟ್ಟೆ. ಈಗ ನಾನು ಸಂಪೂರ್ಣವಾಗಿ ಗುಣವಾಗಿದ್ದೀನಿ. ಹೇಳಿ ಸರ್, ಏನ್ ಕೊಡ್ಲಿ? ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಸರ್, ಕಟಿಂಗ್ ಶಾಪ್ ಮಾಡ್ಬಿಟ್ಟು ಈ ಅಂಗಡಿ ತಗೊಂಡೆ. ನಾನೇ ಈ ಅಂಗಡಿ ಓನರ್ ಇವಾಗ. ಹೌದಾ? ಹೌದು ಸರ್. ಯಾವ್ದಕ್ಕೊಂದ್ಸಲಿ ತಿರ್ಗೋ. ಸರ್ ಏನ್ ಸರ್ ಶರ್ಟ್ ಹರಿದೋಗಿದೆ ಅಂತ ನೋಡ್ತಾ ಇದ್ದೀರಾ? ನಾನು ಆಗ್ಲೇ ಹೇಳಿದ್ನಲ್ಲ ಸರ್, ನಾನೀಗ ಸರಿ ಹೋಗಿದ್ದೀನಿ ಅಂತ. ಇರ್ಲಿ ಬಿಡು, 3 ತಿಂಗಳು 6 ತಿಂಗಳಿಗೆ CMಗಳೇ ಚೇಂಜ್ ಆಗ್ಬೇಕಾರೆ ನೀನ್ ಚೇಂಜ್ ಆಗಿದ್ರಲ್ಲಿ ಆಶ್ಚರ್ಯ ಇಲ್ಲ. ಸದ್ಯಕ್ಕೆ ಹಬ್ಬ ಚೇಂಜ್ ಆದಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ತೀರಾ? ಮತ್ತೆ ಅಡ್ರೆಸ್? ಸರ್ ನಾನು ಆಗ್ಲೇ ಹೇಳಿದ್ನಲ್ಲ, ನಾನು ಸಂಪೂರ್ಣವಾಗಿ ಬದಲಾಗಿದ್ದೀನಿ ಅಂತ. ನನ್ನ ನಂಬಿ ಸರ್. ತಗೊಳ್ಳಿ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ. ತಗೊಳ್ಳಿ ಸರ್, ಹೇಳಿ ಎಲ್ಲಿದೆ ಅಂತ ನೋಡಿ ಹೇಳಿ. ಬರಾಕ್ ಒಬಾಮಾ, ವೈಟ್ ಹೌಸ್, ವಾಷಿಂಗ್ಟನ್, USA. ಅಣ್ಣ ಒಳ್ಳೆ ಟೈಮಿಗೆ ಬಂದು ನನ್ ಬಚಾವ್ ಮಾಡಿದ್ರಿ ನೀವು. ಈ ಅಡ್ರೆಸ್ ಕೇಳ್ಕೊಂಡು ಪ್ರಾಣ ಇಂಟೋಣ ಅವಾಗಿಂದ. ಅಲ್ಲೋ ರಮೇಶ, ನೀನ್ ಯಾಕೋ ಎಲ್ಲ ನನಗೆ ಮಲ್ಸ್ಕೊಂಡು ಮೆಟ್ರ ಮೇಲೆ ಕಾಲಿಟ್ಟು ತುಳಿತವಣ್ಣ. ಹೆಂಗಣ್ಣ ಹೇಳೋದು? ಈ ಅಡ್ರೆಸ್ ಹೇಳಿ ಬಚಾವ್ ಹೋಗ್ರಣ ನೀವು. ನಾನ್ ಬದುಕ ರಮೇಶ. ಇವತ್ತೇನ್ ಗ್ರಾಚಾರ ಕಾದಿದ್ಯಾ ನನಗೆ? ಎಲ್ಲಿದೆ ಹೇಳ?
ಅಡ್ರೆಸ್ ಇರೋ ಕಡೆನೇ ಇದೆಯಣ್ಣ. ಅದ್ ನಂಗೆ ಗೊತ್ತಿಲ್ವಾ? ಗೊತ್ತಿದ್ದು ಕೇಳ್ತಾ ಇದೆಯಣ್ಣ. ಜವಾಬ್ದಾರಿ ಇದೆಯಾ ನಿಂಗೆ? ಜವಾಬ್ದಾರಿ ಇದೆಯಾ? ಅಮೆರಿಕದವರು ಒಸಾಮಾ ಬಿನ್ ಲಾಡನ್ ಅಫ್ಘಾನಿಸ್ತಾನದಲ್ಲಿ ಕಚ್ಚಾಡ್ತಾ ಇದ್ದಾರೆ. ಈಗ ವರ್ಲ್ಡ್ ವಾರ್ ಶುರು ಆದ್ರೆ ಹೊಟ್ಟೆಗೆ ಏನ್ ತಿಂತ್ಯಾ? ವೇಸ್ಟ್ ಆಗಿರೋ ಗನ್ನು ಬುಲೆಟ್ ಆದ್ರೂ ಆಯ್ಕೊಂಡ್ ತಿನ್ಕೊಂಡ್ ಬದುಕೊಂಡ್ಬಿಡ್ತೀನಿ. ಏಯ್, ನಾನು ಸರಿ ಮಾಡ್ಬೇಕು. ಅದಕ್ ನಾನ್ ಏನ್ ಮಾಡ್ಬೇಕು ಹೇಳಣ್ಣ? ನಾನು ಅವ್ರಿಬ್ರನ್ನ ಮೀಟ್ ಮಾಡ್ಬೇಕು. ಮೀಟ್ ಮಾಡಿ ಸಂಧಾನ ಮಾಡ್ಬೇಕು. ಹೇಳು, ಅಮೆರಿಕಕ್ಕೆ ಯಾವ ಬಸ್ ಹೋಗುತ್ತೆ ಅಂತ. ಬಸ್ ಅಮೆರಿಕಕ್ ಬಸ್ ಎಲ್ಲ ಹೋಗಲ್ಲಣ್ಣ. ಹಂಗಾರೆ ಬಡಿಗೆ ಸೈಕಲ್ ಮಾಡ್ಕೊಂಡು ಹೋಗ್ಬಿಡೋಣ. ಪೆಟ್ರೋಲ್ ನೀನೇ ಹಾಕಿಸ್ಬೇಕು. ಸೈಕಲ್ ಪೆಟ್ರೋಲ್. ಯಾಕೋ ನಗ್ತಾ ಇದ್ಯಾ? ನಗ್ತಾ ಇದ್ದೀನ. ಅಮ್ಮ ಪ್ಲೇಗ್ ಮಾರಮ್ಮ. ಆಯಮ್ಮನ ಅಡ್ರೆಸ್ ಗೊತ್ತಾ? ಸತ್ತಬಿಟ್ಯಾ? ನಾಳೆ ಬಂದು ನಿನ್ನ ಬದುಕಿಸ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಈ ಅಡ್ರೆಸ್ ಎಲ್ಲಿದೆ ನೋಡಿ ಹೇಳ್ತೀರಾ? ಅಪ್ಪ, ನಾನ್ ಸತ್ತೋದ್ರು ನನ್ ಸಮಾಧಿನ ಅಗದಿ ಬಗದಿ ಅಡ್ರೆಸ್ ಕೇಳ್ತಾನೆ. ಓ, ಬದುಕ್ಬಿಟ್ಯಾ? ಬಂದೆ. ಅಯ್ಯಯ್ಯೋ, ಬಂದ್ಬಿಟ್ಟ ಅಯ್ಯಯ್ಯಪ್ಪ. ಬನ್ನಿ ಬನ್ನಿ. ಪ್ಲೀಸ್. ಹಾಯ್ ಮಾಧುರಿ, ಯಾನ್ ಯಾವ ಫಿಲ್ಮ್ ಶೂಟಿಂಗ್? ಅಣ್ಣ 5 ನಿಮಿಷಕ್ಕೆ ಒಂದ್ಸಲ ನಿನ್ ಬ್ರೈನ್ ಆಫ್ ಆಗುತ್ತಲ್ಲ, ಅದೇನ್ ಬ್ರೈನ್ ಸ್ವಿಚ್ ಬಾಕ್ಸ್. ಮಧ್ಯದಲ್ಲಿ ಮಾತಾಡ್ಬೇಡ, ಗೂಬೆ. ಗೂಬೆ ಯಾವ ಫಿಲ್ಮ್ ಶೂಟಿಂಗು? ಚೋಲಿ ಕೆ ಪೀಚೆ ಹಮ್ ಹೈ. ಸಕ್ಕು, ನಾನ್ ಕೊಟ್ಟಿದ್ದು. ಈಗೇನಾಯ್ತು? ನನಗೆ ಗಿರಾಕಿ ಮುಖ್ಯ. ನಿಮ್ಗೇನು ಬೇಕು? ತೇಜಾಬ್ ಸಿನಿಮಾಲಿ ಏಕ್ ದೋ ತಿನ್ ಚಾರ್ ಅಂತ ಆಡಿ ಕುಣಿದ್ರಲ್ಲ, ಆ ಕಿಸ್ ಬೇಕು. ಕುಡ್ದಿನಿ. ಜೊತೆಗೆ ತಿನ್ನೋದಿಕ್ಕೆ ಕುಡಿಯೋದಿಕ್ಕೆ ಏನು ಬೇಕು? 1 ಪ್ಲೇಟ್ ವಿಷ, 1 ಗ್ಲಾಸ್ ಪಿನೈಲ್. ಏಯ್, ಸುಮ್ಮನಿರು. ನೀವ್ ಹೇಳಿ. ಒಂದು ಚೈನೀಸ್ ಟೀ. ಆಫ್ರಿಕಾದ ಬೇಡ. ಶಂಕು, ದಿಸ್ ಇಸ್ ಟೂ ಮಚ್. ಸ್ಟಾಪ್ ಇಟ್. ನನಗೆ ಬಿಸ್ನೆಸ್ ಮುಖ್ಯ. ചൈനീസ് ടീ. ಹಲೋ, ದೂರ ನಿಲ್ಲಿ. ಮೈ ಮೇಲ್ ಬೀಳೋದಿಕ್ಕೆ ನನ್ನೇನ್ 3 ಬಿಟ್ಟವ್ರು ಅನ್ಕೊಂಡಿದ್ದೀರಾ? ಹಲೋ, ഞാൻ മാധുരി ദീക്ഷിത്. ಏನೋ ಮಾಧುರಿನ? ಅವಳೆಲ್ಲಿ ಆನೆ ತರ ಇರೋ, ನೀವೆಲ್ಲಿ? ಅಣ್ಣ 5 ನಿಮಿಷಕ್ಕೆ ನಿನ್ ಬ್ರೈನ್ ನಾನು ಆಫ್ ಮಾಡೋ ಲೈನ್ಮನ್ ಭೂಪತಿ ಯಾರಣ್ಣ? ಶಟ್ ಅಪ್ ಯು ಅನ್ಕಲ್ಚರ್ಡ್ ಫೆಲೋಸ್. ಅಯ್ಯೋ, ನಡಿ, ಬ್ರೈನ್ ಆನಲ್ಲೇ ಇದೆ ಇವಾಗ. ಟೈಟಾನಿಕ್ ಬ್ಲೇಡ್ ಶ್ರೀ. ಅಯ್ಯೋ, ಎಡ್ವರ್ಡ್ ಕೈಗೆ ಸಿಗಾಕೊಂಡ್ರೆ ನಮ್ ಕತೆ ಅಷ್ಟೇ. ಬಾ ಹೋಗೋಣ. ಹಲೋ, ನಿಮ್ಮಿಬ್ಬರನ್ನ ಎಲ್ಲೋ ನೋಡ್ತಾ ಇದೆಯಲ್ಲ. ಶ್ರೀ ಆಫಲ್ ಇದೆ. ಎಲ್ಲಿ ಅಂತ ಗೊತ್ತಾಗ್ಲಿಲ್ವೇ? ಎಲ್ಲಿ ಹೇಳಿ? ಇವ್ರು ಗಾಂಧೀಜಿ, ನಾನು ನೆಹರು. ನಮ್ಮಿಬ್ಬರನ್ನು ಒಂದೇ ಫೋಟೋಲ್ ನೋಡಿರ್ತೀರಾ. ಕರೆಕ್ಟ್. ಆದ್ರೆ ಇಂಡಿಯಾ ಬಿಟ್ಟು ಈ ಪಾಕಿಸ್ತಾನಲ್ಲಿ ಏನ್ ಮಾಡ್ತಿದ್ರ? ಮಾವ, ಸ್ವಿಚ್ ಬಾಕ್ಸ್ ಮಾತ್ರ ಅಲ್ಲ, ಜಂಕ್ಷನ್ ಬಾಕ್ಸೇ ಔಟ್. ಅಷ್ಟೇ ಅಲ್ಲ, 50-60 ಇಯರ್ಸ್ ಬ್ಯಾಕ್ ಹೊರಟೋಗಿದ್ದಾರೆ. ಹಲೋ, ಏನು ಹೇಳಿಲ್ವಲ್ಲ? ಸ್ವಾತಂತ್ರ್ಯ ಬಂತಲ್ಲ, ಅದಕ್ಕೆ ಜಿನ್ನಾ ಅವ್ರ ಹತ್ರ ಭಾಗದ ವಿಚಾರ ಮಾತಾಡೋಣ ಅಂತ ಇಲ್ಲಿಗೆ ಬಂದಿದೀವಿ. ಒಳ್ಳೇದು. ಬೇಗ ಕೆಲಸ ಮುಗಿಸ್ಕೊಳ್ಳಿ. ಸುಮಾರು ಎಷ್ಟೆಷ್ಟು ಎಕರೆ ಬರ್ಬೋದು? 2.5 ಗುಂಟೆ. ತುಂಬಾ ಕಮ್ಮಿ. ಎಲ್ಲೋ ಮೋಸ ನಡೀತಿದ್ಯಲ್ಲ. ಅರ್ಜೆಂಟ್ ಆಗಿ ಮುಷರಫ್ ಹತ್ರ ಈ ವಿಷಯ ಮಾತಾಡ್ಲೇಬೇಕು. ನಮ್ಗೆ ಸಿಕ್ಬಿಟ್ರೆ ನಮ್ ಬ್ರೈನ್ ಆಫ್ ಮಾಡ್ಬಿಡ್ತಾರೆ. ಮಾವ, ಶ್ರೀ ಮಾವ, ನಮ್ ಟಿಕೆಟ್ ಕನ್ಫರ್ಮ್ ಆಯ್ತು ಅಂತ ತಿಳ್ಕೊ. ಏನ್ ನೀವು ಇಬ್ರಿಲ್ಲಿ? ಆನಲ್ಲಿ ರಂಗಿದೆ, 5 ನಿಮಿಷ ಬಿಟ್ಟು ಕೇಳ್ಬೇಕು. ಆಸ್ತಿ ಡಿವೈಡ್ ಆಯ್ತಾ? ಆಫಲ್ ಇದೆ ಮಾವ, ಜಲ್ದಿ ಕೆಲಸ ಅದು ನಮಗ್ ಬರ್ಬೇಕಾಯ್ತು. ಭಾಗನ ಕೇಳಕ್ ಹೋಯ್ಕೆ 4 ಕುಂಟೆ ಬದಲು 3 ಕುಂಟೆ ಕೊಡ್ತೀವಿ ಅಂದ್ರು. ನ್ಯಾಯ ಕೇಳಕ್ ಹೋಯ್ಕೆ ನಮ್ಮನ್ನೇ ದಬಾಯಿಸಿದ್ರು. ಅದಕ್ಕೆ ಯಾರು ಬುದ್ಧಿವಂತರು ನೋಡಿ ನಮಗ್ ನ್ಯಾಯ ಕೇಳುವಂತ ಹೋಗ್ತಾ ಇದ್ವಿ. ತಾವ್ ಇಲ್ಲೇ ಇದ್ದೀರಾ. ಅವ್ರ ಕಡೆಯಿಂದ ಬುಸ್ ಬತ್ತವನೆ, ನಮ್ ಕಡೆಯಿಂದ ತಾವು ಬಂದ್ರೆ ಎಲ್ಲಿಗೆ? ಚಾಪೆ ಕೆಳಗ್ ನುಕ್ಸದ್ರಾಬಾದ್. ಅದೆಲ್ ಬರುತ್ತೆ? ನಾರ್ತ್ ಪಾಕಿಸ್ತಾನ್. ವಾವ್, ಬಂದ್ರೆ ಆಯ್ತು. ಆದ್ರೆ ತಾವು ಬೆಂಗಳೂರಿಗೆ ಹೋಯ್ತಾ ಇದ್ದೀರಂತೆ. ಯಾವ ಫೋನ್ ಹೇಳಿದ್ದು? ಅವಳು ಅಲ್ಲಿದಲ್ಲ, ಅವಳೆ ಬೇಕಾದ್ರೆ ಕೇಳಿ ನೋಡಿ. sir, your ticket is ready. ಬುಕ್ಕೆ ಟಿಕೆಟ್ ಪಾಕಿಸ್ತಾನ್. What? ನಾನು ಹೇಳಿದಷ್ಟು ಮಾಡು. Okay. ಹಾಯ್, ನಮಸ್ಕಾರ. ಏನ್ ನೀವಿಲ್ಲಿ ರೆಸ್ಟೋರೆಂಟ್ ಬಿಟ್ಟು ಬಂದಿದ್ರಾ? ಸ್ವಿಚ್ ಬಾಕ್ಸ್ ಆನ್ ಆಯ್ತು, ಟಿಕೆಟ್ ಓಕೆ ಆಯ್ತು, ಬರ್ತೀವಿ.